ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗೋದ್ಯಾಕೆ? ಕಾಮಾಖ್ಯ ದೇವಿಯ ಅಂಬುಬಾಚಿ ಮೇಳದ ರಹಸ್ಯ. ಭಾರತದಲ್ಲಿರುವ ಈ ದೇವಾಲಯ ವರ್ಷಕ್ಕೊಮ್ಮೆ 3 ದಿನಗಳ ಕಾಲ ಸಂಪೂರ್ಣ ಬಂದ್ ಆಗುತ್ತೆ. ಆ ದಿನಗಳಲ್ಲಿ ದೇವಿಯ ದರ್ಶನವೂ ಇರಲ್ಲ, ಪೂಜೆಯೂ ನಡೆಯಲ್ಲ. ಇನ್ನೂ ಆಶ್ಚರ್ಯ ಅಂದ್ರೆ ಇದೇ ಸಮಯದಲ್ಲಿ ಇಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಯ ನೀರು ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಜೊತೆಗೆ ಇಲ್ಲಿಗೆ ಬರುವ ಭಕ್ತರಿಗೆ ಕೆಂಪು ಬಟ್ಟೆಯನ್ನೇ ಅತ್ಯಂತ ಪವಿತ್ರ ಪ್ರಸಾದವಾಗಿ ನೀಡಲಾಗುತ್ತೆ. 51 ಶಕ್ತಿಪೀಠಗಳಲ್ಲೇ ಅತ್ಯಂತ ರಹಸ್ಯಮಯವೆಂದು ಕರೆಯಲ್ಪಡುವ ಅಸ್ಸಾಂನ ಕಾಮಾಖ್ಯ ದೇವಿ ದೇವಾಲಯದ ಅಚ್ಚರಿಯ ಕತೆ ಇಲ್ಲಿದೆ ನೋಡಿ. 51 ಶಕ್ತಿಪೀಠಗಳಲ್ಲಿ ಅತ್ಯಂತ ರಹಸ್ಯಮಯ ದೇವಾಲಯ. ಕಾಮಾಖ್ಯ ಪೀಠವನ್ನ 51 ಶಕ್ತಿಪೀಠಗಳು ಹಾಗೂ 4 ಆದಿ ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎನ್ನಲಾಗುತ್ತೆ. ಪುರಾಣಗಳ ಪ್ರಕಾರ ದಕ್ಷಯಜ್ಞದಲ್ಲಿ ಅವಮಾನಕ್ಕೊಳಗಾದ ಸತೀದೇವಿ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ. ಇದರಿಂದ ಕುಪಿತನಾದ ಶಿವನು ಸತಿಯ ದೇಹವನ್ನ ಹೊತ್ತು ತಾಂಡವ ನೃತ್ಯ ಆರಂಭಿಸಿದಾಗ ಜಗತ್ತನ್ನು ರಕ್ಷಿಸಲು ಮಹಾವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ 51 ಭಾಗಗಳಾಗಿ ಕತ್ತರಿಸ್ತಾನೆ. ಆ ಭಾಗಗಳು ಬಿದ್ದ ಕಡೆಯೆಲ್ಲ ಶಕ್ತಿ ಪೀಠಗಳಾದವು. ಅದರಲ್ಲಿ ಸತೀದೇವಿಯ ಯೋನಿ ಭಾಗ ಬಿದ್ದ ಪವಿತ್ರ ಸ್ಥಳವೇ ಗುವಾಹಟಿಯ ಈ ಕಾಮಾಖ್ಯ ದೇವಾಲಯ. ಅಂಬುಬಾಚಿ ಮೇಳದ ವಿಶೇಷತೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಇಲ್ಲಿ ವಿಶ್ವ ಪ್ರಸಿದ್ಧ ಅಂಬುಬಾಚಿ ಮೇಳ ನಡೆಯುತ್ತೆ. ಈ ವರ್ಷ ಜೂನ್ 22ರಿಂದ 26ರವರೆಗೆ ಈ ಮೇಳ ಆಚರಿಸಲಾಗ್ತಾ ಇದೆ. ಈ ಸಮಯದಲ್ಲಿ ದೇವಿಯು ವಾರ್ಷಿಕ ಋತುಚಕ್ರಕ್ಕೆ ಒಳಗಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ದೇವಿಗೆ 3 ದಿನಗಳ ಕಾಲ ವಿಶ್ರಾಂತಿ ನೀಡಿ ಗರ್ಭಗುಡಿಯ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. 4ನೇ ದಿನ ಅಂದ್ರೆ ಜೂನ್ 25ಕ್ಕೆ ದೇವಸ್ಥಾನದ ಬಾಗಿಲು ತೆರೆದಾಗ ದೇವಿಯ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಮತ್ತು ಅಘೋರಿ ಸಾಧುಗಳು ಇಲ್ಲಿಗೆ ಹರಿದು ಬರ್ತಾರೆ. ಬ್ರಹ್ಮಪುತ್ರ ನದಿ ನೀರು ಕೆಂಪಾಗಲು ಕಾರಣವೇನು? ಅಂಬುಬಾಚಿ ಮೇಳದ ದಿನಗಳಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗುವುದರ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಎಂಬ 2 ಕಾರಣಗಳಿವೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಇದು ದೇವಿಯ ಋತುಸ್ರಾವದ ಪರಿಣಾಮ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ಪ್ರದೇಶದ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಮತ್ತು ಖನಿಜಗಳು ಹೆಚ್ಚಾಗಿದ್ದು ಮುಂಗಾರು ಮಳೆಗೆ ಈ ಮಣ್ಣು ನದಿ ನೀರನ್ನ ಸೇರೋದ್ರಿಂದ ನೀರು ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತೆ. ಕಾರಣ ಏನೇ ಇರಲಿ, ಭಕ್ತರ ಪಾಲಿಗೆ ಇದು ದೇವಿಯ ಪರಮ ಪವಾಡ. ಭಕ್ತರಿಗೆ ಕೆಂಪು ಬಟ್ಟೆಯ ಪ್ರಸಾದ ನೀಡೋದ್ಯಾಕೆ? ಕಾಮಾಖ್ಯ ದೇವಾಲಯದ ಮತ್ತೊಂದು ರಹಸ್ಯವೇ ಇಲ್ಲಿನ ಪ್ರಸಾದ. ದೇವಿಯ ಋತುಚಕ್ರದ ಆರಂಭದಲ್ಲಿ ಗರ್ಭಗುಡಿಯಲ್ಲಿ ಬಿಳಿ ಬಟ್ಟೆಯನ್ನ ಹಾಸಲಾಗಿರುತ್ತೆ. 3 ದಿನಗಳ ನಂತರ ಬಾಗಿಲು ತೆರೆದಾಗ ಆ ಬಟ್ಟೆ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ ಎಂಬ ನಂಬಿಕೆ ಇದೆ. ಇದನ್ನೇ ಅಂಬುಬಾಚಿ ವಸ್ತ್ರ ಅಥವಾ ರಕ್ತವಸ್ತ್ರ ಎನ್ನಲಾಗುತ್ತೆ. ಈ ಕೆಂಪು ಬಟ್ಟೆಯ ತುಂಡನ್ನು ಮನೆಯಲ್ಲಿಟ್ರೆ ದುಷ್ಟಶಕ್ತಿಗಳಿಂದ ರಕ್ಷಣೆ, ಸುಖ ಮತ್ತು ಸಮೃದ್ಧಿ ಸಿಗುತ್ತೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ಕಾಮಾಖ್ಯ ದೇವಾಲಯ ಕೇವಲ ಗುಡಿಯಲ್ಲ, ಇದು ಮಾತೃಶಕ್ತಿ ಮತ್ತು ಪ್ರಕೃತಿಯ ರಹಸ್ಯಗಳ ಸಂಗಮ. ಈ ಮಾಹಿತಿ ನಿಮಗಿಷ್ಟವಾಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.